ನಾನು ಅಂದ್ಕೊಂಡಿರ್ಲಿಲ್ಲ ನಾನು ಯಾಕೆ ಇಷ್ಟೊಂದು ಸೋಲ್ತೀನಿ ಅಂತ. ನಾನು ಅಂದ್ಕೊಂಡಿರ್ಲಿಲ್ಲ ನನ್ನವರು ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ. ನಾನು ಅಂದ್ಕೊಂಡಿರ್ಲಿಲ್ಲ ಎಲ್ಲ ಇದ್ದವನು ಖಾಲಿ ಆಗ್ತೀನಿ ಅಂತ. ನಾನು ಅಂದ್ಕೊಂಡಿರ್ಲಿಲ್ಲ ನಾ ಪ್ರೀತಿಸಿದವರು ನನಗೆ ಮೋಸ ಮಾಡ್ತಾರೆ ಅಂತ. ನಾನು ಅಂದ್ಕೊಂಡಿರ್ಲಿಲ್ಲ ಈ ಜೀವನ ನನಗೆ ಇಷ್ಟೊಂದು ಕಷ್ಟ ಕೊಡುತ್ತೆ ಅಂತ. ನಾನು ಅಂದ್ಕೊಂಡಿರ್ಲಿಲ್ಲ ನನ್ನ ಯಶಸ್ಸನ್ನ ನೋಡಿ ಸಂಭ್ರಮಿಸಬೇಕು ಅಂತ ತಿಳಿದವ ನಾ ಸೋತಾಗ ನನ್ನನ್ನ ಕೈ ತೋರಿಸಿ ನಗುತ್ತಾರಂತ. ನಾನು ಅಂದ್ಕೊಂಡಿರ್ಲಿಲ್ಲ. ಯಾಕೆ ಹೀಗಾಯ್ತು? ಕಷ್ಟ ನನಗೆ ಯಾಕೆ ಬರ್ತಿದೆ? ನಾನು ಅಷ್ಟೊಂದು ಪಾಪಿನ? ಆ ಪರಮಾತ್ಮನಿಗೆ ನನ್ನ ಕೂಗು ಕೇಳಿಸುತ್ತಿಲ್ವಾ? ತುಂಬಾ ಸಲ ಯೋಚಿಸಿದ್ದೇನೆ, ಆದ್ರೂ ಉತ್ತರ ಸಿಗ್ತಿಲ್ಲ. ಏಕಾಂತದಲ್ಲಿ ಕೂತಾಗ ಮನಸ್ಸು ಹೇಳುತ್ತೆ ನಿನ್ ಕಷ್ಟವನ್ನ ಕೇಳಲು ಇಲ್ಲಿ ಯಾರೂ ಇಲ್ಲ, ಎದ್ದು ನಡಿ ಎಂದು. ಹಾಗಾದ್ರೆ ನಾನು ಮಾಡಿದ್ದೇನು ಒಳ್ಳೆತನ? ನನ್ನ ಒಳ್ಳೆತನ ಕೆಟ್ಟದಾದ್ರೆ ಹಾಗಾದ್ರೆ ಈ ಸಮಾಜದಲ್ಲಿ ಬದುಕೋದೇಗೆ? ಎಲ್ಲವನ್ನು ಒಂದು ಬಾರಿ ಯೋಚಿಸಿದಾಗ ಅನಿಸಿದು ನನಗಿಷ್ಟೇ, ಆ ಭಗವಂತ ಸುಂದರವಾದ ಜೀವನವನ್ನು ಕೊಟ್ಟಿದ್ದಾನೆ. ನಾನೇನೋ ಸಾಧಿಸೋದಿದೆ, ಇವತ್ತು ಸೋತಿದ್ದೀನಿ ನಿಜ, ಒಂದಲ್ಲ ಒಂದು ದಿನ ಗೆದ್ದೇ ಗೆಲ್ತೀನಿ. ದುಡಿದು ತಿನ್ನೋದಕ್ಕೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಸುಂದರವಾದ ಪ್ರಪಂಚವನ್ನ ನೋಡ್ಲಿಕ್ಕೆ ಪರಮಾತ್ಮ ಸುಂದರವಾದ ಕಣ್ಣನ್ನು ಕೊಟ್ಟಿದ್ದಾನೆ. ಏನೂ ಇಲ್ಲದವರನ್ನ ನಾವು ಒಮ್ಮೆ ಯೋಚಿಸಬೇಕು. ನಮಗೆ ಕೊಟ್ಟಂತ ಈ ಒಂದು ಸುಂದರವಾದ ಅವಕಾಶವನ್ನ ಬಳಸ್ಕೋಬೇಕು. ನಾವ್ ಯಾವತ್ತೂ ಕೂಡ ನಮ್ಮ ಮೇಲಿರೋವರನ್ನ ನೋಡಿ ನನ್ನ ಜೀವನ ಯಾಕಾಗಿಲ್ಲ ಅಂತ ಯೋಚನೆ ಮಾಡಬಾರ್ದು. ನಮ್ಮ ಕೆಳಗಿನವರನ್ನ ನೋಡಿ ಕೊನೆ ಪಕ್ಷ ತೃಪ್ತಿ ಪಡ್ಬೇಕಂತೆ. ಭಗವಂತ ಅವರಿಗಿಂತ ನನ್ನನ್ನ ಚೆನ್ನಾಗಿಟ್ಟಿದ್ದಾನಲ್ಲಂತ ನಾನು ಹೇಳೋದಿಷ್ಟೇ ಬಂಧುಗಳೇ. ಜೀವನನೇ ಮುಗಿದು ಹೋಯ್ತಂತ ತಿಳ್ಕೊಬೇಡಿ. ಸೋತಾಗ ಗೆಲ್ತೀನಿ ಅನ್ನೋ ತಾಕತ್ತಿರ್ಬೇಕು. ನಿನ್ನ ಕೈ ತೋರಿಸಿ ಮಾತಾಡಿದವರೇ ಮುಂದೊಂದು ದಿನ ನಿನ್ನ ವಿಡಿಯೋನ ನಿನ್ನ ಫೋಟೋನ ಇಟ್ಕೊಂಡು ಸ್ಟೇಟಸ್ ಹಾಕೊಂಡು ನನಗೆ ಇವನ ಸ್ಫೂರ್ತಿ ಅನ್ಬೇಕು. ಜೀವನ ಇನ್ನು ಮುಗಿದಿಲ್ಲ. ನಾ ಸೋತ್ಬಿಟ್ಟೆ, ನನ್ನವರು ನನ್ನ ಕೈ ಕೊಟ್ಟರು, ನನಗೆಲ್ಲರೂ ಮೋಸ ಮಾಡಿದ್ರು ಅಂತ ಯೋಚನೆ ಮಾಡೋದನ್ನ ಬಿಟ್ಟು, ಮೋಸ ಮಾಡಿದವರು ಅಥವಾ ನಿಮ್ಮನ್ನ ಬಿಟ್ಟೋದವರು ಕೂಡ ಲೈಫಲ್ಲಿ ಒಂದು ದಿನ ಆದರೂ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕು. ಲೈಫಲ್ಲಿ ನಾನು ಎಂಥ ವ್ಯಕ್ತಿನ ಕಳ್ಕೊಂಡ್ಬಿಟ್ಟೆ ಅಂತ. ಆ ರೀತಿ ಬದುಕಿ ಈಸಬೇಕು, ಇದ್ದು ಜಯಿಸಬೇಕು. ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ.